ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂತಹ ನಿಂಬೆಹಣ್ಣಿನ ಆರತಿಯ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ತುಂಬ ಜನರಿಗೆ ಯಾವ ಸಮಯದಲ್ಲಿ ಹಚ್ಚಬೇಕು, ಎಷ್ಟು ದೀಪವನ್ನು ಹಚ್ಚಬೇಕು ಅನ್ನೋದರ ಬಗ್ಗೆ ತುಂಬ ಗೊಂದಲ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಆಷಾಢ ಮಾಸದಲ್ಲಿ ದೇವತೆಗಳ ದೇವಸ್ಥಾನಗಳಲ್ಲಿ ಹಚ್ಚುವಂತಹ ನಿಂಬೆಹಣ್ಣಿನ ದೀಪ ನಾವು ಯಾವ ರೀತಿ ಹಚ್ಚಬೇಕು, ಹಾಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವ ದಿನ ಹಚ್ಚಿದರೆ ಉತ್ತಮ ಅನ್ನುವಂಥ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಂಬೆಹಣ್ಣಿನ ದೀಪವು ಶಕ್ತಿ ದೇವತೆಗಳ ಆರಾಧನೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದಲ್ಲಿ ದುರ್ಗಾದೇವಿ, ಮಾರಮ್ಮ ದೇವಿ, ಬನಶಂಕರಿ ದೇವಿ, ಚಾಮುಂಡೇಶ್ವರಿ, ಕಾಳಿಕಾಂಬೆ ಮುಂತಾದ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ಭಕ್ತರು ಭಕ್ತಿ ಭಾವದಿಂದ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ. ಈ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ನಿವಾರಣೆಯಾಗ್ತಾ ಹೋಗುತ್ತೆ. ದೇವಿಯ ಒಂದು ಕೃಪೆ ಅನ್ನೋದು ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಷ್ಟೋ ಗೊಂದಲಗಳು ಕಳೆದು ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ಆದರೆ ಎಲ್ಲ ದೇವತೆಗಳಿಗೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದಲ್ಲ. ಯಾವ ದೇವತೆಗಳು? ಹೌದು, ಲಕ್ಷ್ಮಿ, ಪಾರ್ವತಿ, ಸರಸ್ವತಿಯಂತಹ ದೇವಿಗೆ ನಾವು, ಅಂದರೆ ಶಾಂತ ಸ್ವರೂಪದ ದೇವಿಗೆ ನಾವು ಈ ಒಂದು ನಿಂಬೆಹಣ್ಣಿನ ಆರತಿಯನ್ನು ಮಾಡುವುದು ಒಳ್ಳೆಯದಲ್ಲ. ಹಾಗೆ ಮನೆಯಲ್ಲಿಯೂ ಕೂಡ ನಾವು ಈ ಒಂದು ದೀಪವನ್ನು ಹಚ್ಚಬಾರ್ದು. ಈ ನಿಂಬೆಹಣ್ಣಿನ ದೀಪವನ್ನು ದೇವತೆಗಳ ದೇವಸ್ಥಾನಗಳಲ್ಲಿ ಹಚ್ಚುವುದು ಶುಭ. ಹಾಗಾದರೆ ಈ ನಿಂಬೆಹಣ್ಣಿನ ದೀಪ ಹಚ್ಚುವುದಕ್ಕೆ ಏನು ಸಾಮಗ್ರಿಗಳು ಬೇಕು? ಹೌದು, ತಾಜಾ ನಿಂಬೆಹಣ್ಣು ಬೇಕು, ಅರಿಶಿನ, ಕುಂಕುಮ, ಹತ್ತಿಯ ಒಂದು ಬತ್ತಿ, ಶುದ್ಧ ತುಪ್ಪ ಅಥವಾ ಎಣ್ಣೆ, ಹೂಗಳು, ಹಾಗೆ ತಾಮ್ರ ಅಥವಾ ಬೆಳ್ಳಿ ಅಥವಾ ಅಡಿಕೆ ತಟ್ಟೆಯಲ್ಲಿ ನೀವು ಹಚ್ಚಬೇಕು. ಸ್ಟೀಲ್ ಪ್ಲೇಟನ್ನು ನಾವು ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ನೀವು ಒಂದು ನಿಯಮ ಅಥವಾ ಈ ಒಂದು ರೂಲ್ಸನ್ನು ನೆನಪಿಟ್ಕೊಳ್ಳಿ. ಮನೆಯಲ್ಲಿಯೇ ನಿಂಬೆಹಣ್ಣನ್ನು ಕತ್ತರಿಸ್ಕೊಂಡು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಾರ್ದು. ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲಿ ತಯಾರಿಸಿ ನೀವು ಹಚ್ಚಬೇಕಾಗತ್ತೆ. ದೇವಿಯ ಒಂದು ಸನ್ನಿಧಿಯಲ್ಲಿ ಮನಸ್ಸಿನಲ್ಲಿ ನಿಮ್ಮ ಕಷ್ಟ ಹೇಳ್ಕೊಳ್ತಾ ನೀವು ದೇವಿಯ ಮುಂದೆ ನಿಂಬೆಹಣ್ಣನ್ನು ಕತ್ತರಿಸಿ ದೀಪವನ್ನು ತಯಾರಿಸಬೇಕು. ದೇವಸ್ಥಾನಕ್ಕೆ ಹೋದ ನಂತರ ಮೊದಲು ನೀವು ದೇವಿಯ ದರ್ಶನವನ್ನು ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ನಂತರ ದೀಪವನ್ನು ತಯಾರಿಸಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕರಿಸಬೇಕು. ಈ ನಿಂಬೆಹಣ್ಣನ್ನು ಮಧ್ಯದಲ್ಲಿ ಕತ್ತರಿಸಿ ರಸವನ್ನು ಸಂಪೂರ್ಣವಾಗಿ ತೆಗೆದು ಮಧ್ಯದಲ್ಲಿ ತುಪ್ಪ ಅಥವಾ ಎಣ್ಣೆ ಬತ್ತಿಯನ್ನು ಇಟ್ಟು ತಯಾರಿಸಬೇಕು. ನಿಂಬೆಹಣ್ಣು ಅದರಲ್ಲಿರ್ತಕ್ಕಂಥ ರಸವನ್ನು ಪೂರ್ತಿಯಾಗಿ ತೆಗೆದು ಅದನ್ನು ಹಚ್ಚಬೇಕಾಗತ್ತೆ. ನಿಧಾನವಾಗಿ ನೀವು ಮಾಡಬೇಕು. ಇದೇ ರೀತಿ ಒಂದು ನಿಂಬೆಹಣ್ಣಿನ ದೀಪ 2 ದೀಪ ಮಾಡಬಹುದು. ಒಂದು ನಿಂಬೆಹಣ್ಣಿನಿಂದ 2 ದೀಪಗಳನ್ನು ತಯಾರಿಸಬಹುದು. ಹಾಗೆ ರಸವನ್ನು ಮನೆಗೆ ತರುವುದಾಗಲಿ ಅಥವಾ ಎಲ್ಲೆಂದರಲ್ಲಿ ಚೆಲ್ಲುವುದು ಹೋಗಬಾರ್ದು. ಅದನ್ನು ದೇವಿಯ ಆವರಣದ ಒಂದು ಗಿಡ ಅಥವಾ ಪಾದಗಟ್ಟೆ ಏನಿರುತ್ತೆ ಅಲ್ಲಿ ನೀವು ಅದನ್ನು ಹಾಕಬೇಕಾಗತ್ತೆ. ಹೀಗೆ ದೀಪವನ್ನು ತಯಾರಿಸಿ ದೇವಿಯ ಮುಂದೆ ಭಕ್ತಿ ಭಾವದಿಂದ ನಿಂತು ನಿಮ್ಮ ಆಸೆ ಇಷ್ಟಾರ್ಥ ಏನಿದೆ ಅದನ್ನು ದೇವಿಯ ಮುಂದೆ ನಿಂತು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪ ಮಾಡಿಕೊಳ್ಳುವಂಥದ್ದು ಮುಖ್ಯ. ನಮ್ಮ ಏನೇ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ನೆರವೇರಲಿ ಅಂತ ಹೇಳಿಕೊಂಡು 3, 5, 9, 7, 11 ವಾರ ನೀವು ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು. ಹೀಗೆ ನೀವು ದೀಪಗಳನ್ನು ರೆಡಿ ಮಾಡ್ಕೊಬಿಟ್ಟು ದೇವಿಯ ಮುಂದೆ ನಿಂತು 2 ಕೈಗಳಿಂದ ಆರತಿಯನ್ನು ಮಾಡಬೇಕು. ಕುಟುಂಬ, ಐಶ್ವರ್ಯ, ಆರೋಗ್ಯ, ಸಾಲ, ವಿದ್ಯಾಭ್ಯಾಸ, ಮದುವೆ, ಸಂತಾನ, ಉದ್ಯೋಗ, ವ್ಯಾಪಾರ ಅಭಿವೃದ್ಧಿ ಹೀಗೆ ಸಕಲ ಇಷ್ಟಾರ್ಥಗಳು ಈಡೇರಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಆರತಿ ಮಾಡಿದ ನಂತರ ದೀಪವನ್ನು ದೇವಸ್ಥಾನದಲ್ಲಿ ಇಡಬೇಕು. ದೀಪ ಸಂಪೂರ್ಣವಾಗಿ ಶಾಂತ ಆಗುವವರೆಗೂ ಅಲ್ಲಿಯೇ ಇರಬೇಕು. ಅಷ್ಟರೊಳಗೆ ದೇವಿಯ ಸನ್ನಿಧಿಯಲ್ಲಿ ಕುಳಿತು ಜಪ, ಧ್ಯಾನ, ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಂತರ ಸಂಪೂರ್ಣ ತಣ್ಣಗಾದ ನಂತರ ಯಾರೂ ತುಳಿಯದ ಒಂದು ಜಾಗದಲ್ಲಿ ಅದನ್ನು ಹಾಕಬೇಕು. ಮನೆಗೆ ತರಬಾರ್ದು.
ಈ ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಸ್ವಚ್ಛವಾದ ಬಟ್ಟೆಯನ್ನು ನೀವು ಧರಿಸಬೇಕು. ಹಣೆಗೆ ಕುಂಕುಮ ಬಳೆಗಳನ್ನು ಧರಿಸಬೇಕು. ಮನಸ್ಸು ಕೂಡ ಶಾಂತವಾಗಿ ಇರಬೇಕು. ದೇವಿಯ ಮುಂದೆ ಸಂಪೂರ್ಣ ಭಕ್ತಿ ನಂಬಿಕೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ನಿಷ್ಠೆಯಿಂದ ಮಾಡಿದರೆ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ. ವಿಶೇಷವಾಗಿ ಆಷಾಢ ಮಾಸದ ಮಂಗಳವಾರ ಶುಕ್ರವಾರಗಳಲ್ಲಿ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ದುಷ್ಟ ಶಕ್ತಿಗಳ ಪ್ರಭಾವ ಕೂಡ ಕಡಿಮೆ ಆಗುತ್ತೆ. ಮನಸ್ಸಿನಲ್ಲಿ ಧೈರ್ಯ ನೆಮ್ಮದಿ ಅನ್ನೋದು ಸಿಗುತ್ತೆ. ಹಾಗೆ ರಾಹುಕಾಲದಲ್ಲಿ ದೇವಿಗೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದು ಅತ್ಯಂತ ಶುಭ. ಈ ನಿಂಬೆಹಣ್ಣನ್ನು ಬೆಸ ಸಂಖ್ಯೆಯಲ್ಲಿ ಕೂಡ ನೀವು ಹಚ್ಚಬಹುದು, ಸರಿ ಸಂಖ್ಯೆಯಲ್ಲೂ ಕೂಡ ಹಚ್ಚಬಹುದು. ಈ 6 ದೀಪ ಅಂದರೆ 3 ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು 6 ದೀಪಗಳನ್ನಾಗಿ ಮಾಡಿ ನೀವು ಬೆಳಗಿಸಿದ್ದು ಇದು ದಾಂಪತ್ಯಕ್ಕಾಗಿ ನೀವು ಬೆಳಗಿಸಬಹುದು. 10 ದೀಪ ಕಾರ್ಯಸಿದ್ಧಿಗಾಗಿ, 14 ದೀಪ ಸಂತಾನ ವ್ಯಾಪಾರ ವೃದ್ಧಿಗಾಗಿ, 18 ದೀಪ ಸರ್ವದೋಷ ಕುಜದೋಷಗಳ ನಿವಾರಣೆಗೆ. ಹೀಗೆ ನೀವು ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಈ ಒಂದು ಆಷಾಢ ಮಾಸದಲ್ಲಿ ನಿಮಗೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು. ನಿಂಬೆಹಣ್ಣಿನ ದೀಪ ಹಚ್ಚುವಂತಹ ಸಂಪೂರ್ಣ ವಿಧಾನಗಳ ಬಗ್ಗೆ ನಾವು ವಿವರವಾಗಿ ತಿಳಿಸಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.